ನಮಸ್ತೆ ಮಿತ್ರರೇ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾನು ಗೌರಿ ಗಣೇಶ ಹಬ್ಬಕ್ಕೆ ಮಾಡಿದಂತಹ ಅರಶಿನ ಎಲೆಯನ್ನು ಬಳಸಿ ಮಾಡಿದ ಕಡುಬು, ಅದು ಸೌತೆಕಾಯಿಯ ಕಡುಬು. ಹಾಗಾದರೆ ಈ ರುಚಿಕರವಾದ ಮತ್ತು ಆರೋಗ್ಯದಾಯಕವಾದ ಮುಳ್ಳು ಸೌತೆಯನ್ನು ಬಳಸಿ ಮಾಡಿದಂತಹ ಈ ಕಡುಬನ್ನು ಹೇಗೆ ಮಾಡುವುದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಕಡುಬನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನೋಡಿ, ನಾನು ನೆಟ್ಟ ಗಿಡಗಳು ಇದರಲ್ಲಿ ಇಲ್ಲಿ ಸ್ವಲ್ಪ ಗಿಡ ಉಂಟು, ಇದನ್ನು ಸ್ವಲ್ಪ ಎಲೆಗಳುಂಟು. ಕೊಯ್ದುಕೊಳ್ಳೋಣ. ಎಷ್ಟು ಬೇಕು ಅಷ್ಟನ್ನು ಕೊಯ್ದರೆ ಆಯಿತು. ನಾವೇ ನೆಟ್ಟಂತಹ ಗಿಡಗಳು ನಮ್ಮ ಮನೆಯಲ್ಲಿ ಆದಂತಹದ್ದು ಬಹಳ ಪರಿಮಳಯುಕ್ತವಾಗಿರ್ತದೆ. ಇನ್ನೊಂದು ಕಡೆಯಿಂದ ಕೊಯ್ಯೋಣ. ಇಲ್ಲಿ ನೋಡಿ, ಕೆಲವು ಗಿಡಗಳನ್ನು ಈ ಮಿಡತೆಗಳು ಹೀಗೆ ತಿಂತಾವೆ ಇದನ್ನು. ಅವುಗಳಿಗೆ ಇದರ ಪರಿಮಳ ಬಹಳ ಖುಷಿ. ಇಲ್ಲಿ ಮಿಡತೆ ತುಂಬ ಉಂಟು ನೋಡಿ, ಅದರಿಂದಾಗಿ ಅಂಥದ್ದು ಬೇಡ ನಮಗೆ, ಒಳ್ಳೆ ಒಳ್ಳೆ ಎಲೆಗಳು ಮಾತ್ರ ಸಾಕು. ಸೊ ಎಲ್ಲವನ್ನು ಹೀಗೆ ನಾನು ಕೊಯ್ದುಕೊಳ್ತಿದ್ದೇನೆ. ಸರಿ ನೋಡಿ, ಇಂಥ ಎಲೆಗಳು ಒಳ್ಳೆದಿದ್ದದನ್ನು ಕೊಯ್ದುಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳಲ್ಲಿ ಒಂದು ಮುಳ್ಳು ಸೌತೆ, ಒಂದು ಬೌಲಷ್ಟು ತೆಂಗಿನ ತುರಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಬೆಲ್ಲ ಸಹ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು. ನಾನು ಅರ್ಧ ಬೌಲ್ ಬೆಲ್ಲ ಆದರೆ ಒಂದು ಬೌಲು ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. 2 ಬೌಲ್ನಷ್ಟು ಇದು ಸಣ್ಣ ಸಜ್ಜಿಗೆ, ಚಿರೋಟಿ ರವೆ ಸಾಕ್ತದೆ, ಬಾಂಬೆ ಸಜ್ಜಿಗೆ ಸಾಕ್ತದೆ. ಮತ್ತೆ ಉಪ್ಪು ಮತ್ತು ಎಲೆಗಳು, ಈ ಬಾಳೆ ಎಲೆ ಸಾಕ್ತದೆ, ಈ ಈ ಅರಸಿನ ಎಲೆ ಸಾಕ್ತದೆ. ಯಾವ ಎಲೆಯನ್ನು ಯೂಸ್ ಮಾಡಬಹುದು. ಮಾತ್ರ ಅರಸಿನ ಎಲೆಯಲ್ಲಿ ತುಂಬಾ ಪರಿಮಳಯುಕ್ತವಾಗಿರ್ತದೆ. ಮೊದಲಿಗೆ ನಾವು ಇದನ್ನು ತುರಿದುಕೊಳ್ಳೋಣ. ತುರಿ ಕಟ್ ಮಾಡಿಕೊಂಡು ಇದನ್ನು ತುಂಬಾ ಎಳತ್ತಾದ್ರೆ ತುಂಬಾ ಒಳ್ಳೇದಾಗ್ತದೆ. ನೋಡಿ, ಹೀಗೆ ಸಪೂರದಲ್ಲಿ ಬಂದ್ರೆ ನೋಡಿ ಎಳತ್ತಿರ್ತದೆ. ಮತ್ತೆ ಇಲ್ಲಿ ಕಹಿ ಇರದ ಹಾಗೆ ಇದನ್ನು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಅದರ ಕಹಿಗಳು ಹೋಗ್ತದೆ ಅಂತೆ. ಅದರಿಂದಾಗಿ ತುಂಬಾ ಮಂದಿ ಹೀಗೆ ಮಾಡ್ಕೊಳ್ತಾರೆ. ನಾನೀಗ ಇದನ್ನು ಸಣ್ಣದಾಗಿ ತುರಿದುಕೊಳ್ತೇನೆ ಸುರಿಗೆ. ಆಮೇಲೆ ಏನು ಮಾಡೋದು ಅಂತ ನೋಡೋಣ. ವೀಕ್ಷಕರೇ, ಇಲ್ಲಿ ತುರ್ಕೊಂಡದನ್ನು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡುವ. ಇದರಲ್ಲಿ ಒಂದು ಇಡೀ ಸೌತೆಕಾಯಿ ಇದ್ರೆ ಬಹಳ ಒಳ್ಳೆಯದು. ಸೌತೆಕಾಯಿದ್ದೇ ಪರಿಮಳ ಬರ್ತದೆ, ಅಂದ್ರೆ ಮುಳ್ಳು ಸೌತೆಕಾಯಿ. ಈ ಊರಿನ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಹಾಕಿದ್ರೆ ಸಹ ಬಹಳ ಚೆನ್ನಾಗಿ ಆಗ್ತದೆ. ಸ್ವಲ್ಪ ಮೊದಲಿಗೆ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸೇರಿಸಲಿಕ್ಕಿಲ್ಲ, ಈಗಲೇ ಸೇರಿಸುವ. ಯಾಕೆ ಹೇಳಿದ್ರೆ ಉಪ್ಪು ಹಾಕಿದ ಕೂಡಲೇ ಇದು ನೀರನ್ನು ಬಿಡ್ತದೆ. ಇನ್ನು ತೆಂಗಿನ ತುರಿ ತುಂಬಾ ಸುಲಭವಾಗಿ ಮಾಡುವಂತಹದ್ದು ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಈ ವ್ರತದ ಟೈಮ್ಗಳಲ್ಲಿ ಯಾವ ವ್ರತ ಇರುವಾಗ ಸಹ ಮಾಡ್ಕೊಳ್ಬಹುದು ಇಂಥದನ್ನು ಮಾಡಿ. ಇನ್ನು ಬೆಲ್ಲ ನಿಮ್ಮ ಸಿಹಿಗೆ ಬೇಕಾದಷ್ಟು ಸ್ವಲ್ಪ ಹೆಚ್ಚು ಸಹ ಹಾಕೊಳ್ಬಹುದು, ಸಿಹಿಯಾಗಿ ಸಹ ಮಾಡ್ಕೊಳ್ಬಹುದು. ನೋಡಿ, ಈಗಲೇ ನೀರು ಬಿಡಲಿಕ್ಕೆ ಶುರುವಾಯಿತು. ಇನ್ನು ಏನು ಮಾಡೋ ಹೇಳಿದರೆ, ಈ 2 ಬೌಲ್ನಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ, ಯಾವ ರವೆ ಸಾಕ್ತದೆ, ಇದನ್ನು ಹೀಗೆ ನೀರು ಹಾಕೊಳ್ಳಿಕ್ಕೆ ಇಲ್ಲ ಏನು ಸಹ, ಇದೇ ನೀರಿಗೆ ಬಿಡ್ತದೆ. ಈಗ ಒಂದು 10 ನಿಮಿಷಗಳ ಕಾಲ ಹೀಗೆ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿಕೊಳ್ಳೋಣ. ಚೂರು ನೋಡಿ, ಇಷ್ಟು ಒಂದು ಕೈಯಲ್ಲಿ ಹೀಗೆ ಇಷ್ಟು ಚಿಮುಕಿಸಿ ಇದನ್ನು 10 ನಿಮಿಷ ಹಾಗೆ ಬಿಟ್ಕೊಳ್ಳೋಣ. ಇಲ್ಲಿ ಗ್ಯಾಸ್ ಅನ್ನು ಉರಿಸಿಕೊಂಡು ನಾನು ಈ ಒಂದು ಸ್ಟೀಮರ್ ಅನ್ನು ಇಟ್ಕೊಳ್ತೇನೆ. ಸ್ಟೀಮರ್ನೊಳಗೆ ನೋಡಿ, ಇದು ಬಿಸಿ ಆಗ್ತಾ ಬರುವಾಗ 10 ನಿಮಿಷ ಆಗಿದೆ. ಈಗ ಇದನ್ನು ನಾವು ಒಂದೊಂದಾಗಿ ಹೇಗೆ ಮಡಿಸಿಕೊಳ್ಳೋದು ಅಂತ ಹೇಳ್ತೇನೆ. ಒಂದು ಬಾಳೆ ಎಲೆ ಆದರೆ ಒಳ್ಳೆ ಆಗ್ತದೆ, ಅಥವಾ ನಾವು ನೋಡಿ ಈ ರೀತಿಯಲ್ಲಿ ಹೀಗೆ ಇಟ್ಕೊಳ್ಬೇಕು. ಇದರೊಳಗೆ ಒಂದೊಂದು ಉಂಡೆಗಳನ್ನು, ಇದು ನಾವೀಗ ಕಡುಬು ಮಾಡ್ತಿದ್ದೇವೆ. ಯಾವುದರದ್ದು? ಮುಳ್ಳು ಸೌತೆಯ ಕಡುಬು. ನಿಮಗೆ ಎಷ್ಟು ದೊಡ್ಡದು ಕಡುಬುಗಳು ಬೇಕು ಅಷ್ಟು ದೊಡ್ಡದನ್ನು ಹೀಗೆ ಇಟ್ಕೊಂಡು ಸುಲಭ ರೀತಿಯಲ್ಲಿ ಮಾಡುವಂತಹದ್ದು. ನೋಡಿ, ಹೀಗೆ ಮಾಡೋದು ಮತ್ತು ಇದನ್ನು ಇದಕ್ಕೆ ಹೀಗೆ ಮಾಡಿ, ಹೀಗೆ ಆಲ್ರೆಡಿ ಇದು ಬಿಸಿಯಾಗಿದೆ ನೋಡಿ. ಸುಲಭ ರೀತಿಯಲ್ಲಿ ಒಂದೊಂದಾಗಿ ಅದೇ ರೀತಿಯಲ್ಲಿ ನಾನು ತೋರಿಸ್ಕೊಡ್ತೇನೆ. ನೋಡಿ, ಒಂದು ಅಗಲ ಎಲೆಯನ್ನು ಹೀಗೆ ಮೊದಲಿಗೆ ಇಟ್ಕೊಳ್ಬೇಕು. ಮತ್ತೆ ಒಂದು
ಎಷ್ಟು ಇದರಲ್ಲಿ ಹಿಡಿತದೆ ನೋಡಿ ಅಷ್ಟನ್ನು. ಹೀಗೆ ನಾವು ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಆಗಿ ಸಹ ಆರೋಗ್ಯದಾಯಕವಾದದ್ದು ಮತ್ತು ನಿಮಗೆ ಕ್ವಿಕ್ ಆಗಿ ಮಾಡುವಂತಹದ್ದು. ಪರಿಮಳಕ್ಕೆ ಪರಿಮಳ ಸಹ ಬರ್ತದೆ, ಏನು ಕಡಿಯುವುದಿಲ್ಲ ಅಥವಾ ಈ ರಾತ್ರಿ ನೆನೆ ಹಾಕಬೇಕಂತಿಲ್ಲ, ಏನಿಲ್ಲ ನೋಡಿ. ಹೀಗೆ ಇಟ್ಕೊಂಡ್ರೆ ಆಯ್ತು. ಹೀಗೆ ಎಲ್ಲವನ್ನು ನಾನು ಇಟ್ಕೊಳ್ತೇನೆ. ಈಗಲೇ ಒಂದು ಚೂರು ಬೇಯುವಾಗಲೇ ನೋಡಿ ಪರಿಮಳ ಇದರದ್ದು. ಅರಸಿನ ಎಲೆ ಬೀಗಿಗೆ ತೆಗೆದು ತಂದದಲ್ಲ, ಬಹಳ ಪರಿಮಳ ಬರ್ತದೆ. ಇನ್ನೊಂದು 15 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಳ್ಳೋಣ. 15 ನಿಮಿಷಗಳ ಬಳಿಕ ಒಮ್ಮೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಒಳ್ಳೆ ಬೆಂದಿದೆ. ಈಗ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲು ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ತಣ್ಣಗಾಗಿದೆ. ಈಗ ತಣ್ಣಗಾದ ಮೇಲೆ ನಮಗೆ ಸ್ವಲ್ಪ ತೆಗಿಲಿಕ್ಕೆ ಬರುವುದು. ನಿಧಾನಕ್ಕೆ ಇದನ್ನು ಒಂದೊಂದಾಗಿ ತೆಗೆದುಕೊಳ್ಳೋಣ. ಪರಿಮಳ ಅಂತೂ ಸೂಪರ್ ಆಗಿದೆ. ಸುಲಭ ಈಸಿಯಾಗಿ ಆಗಿ ಮಾಡುವಂತಹದ್ದು, ಹೆಲ್ದಿ ಆದದ್ದು ಸಹ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಬೇಕಿದ್ರೆ ಕಟ್ಟಿಂಗ್ಸ್ ಮಾಡಿಸ ತಿನ್ಬಹುದು, ಹೀಗೆ ಕಟ್ ಮಾಡಿಸ ತಿನ್ಬಹುದು. ಬೇಕಿದ್ದವರಿಗೆ ಕಟ್ ಮಾಡಿ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ತಿನ್ಬಹುದು, ಅಥವಾ ಇದರ ಮೇಲೆ ತುಪ್ಪವನ್ನು ಹಾಕಿ ತಿಂದರೆ ಬಹಳ ಉತ್ತಮ. ಹೀಗೆ ಕಟ್ ಮಾಡಿ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಸೂಪರ್ಬ್ ಆಗಿರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಇನ್ನೊಮ್ಮೆ ಕೋರುತ್ತಾ ಧನ್ಯವಾದಗಳು.